ಇದು ನಿರೀಕ್ಷಿತ. ಮಹಾರಾಷ್ಟ್ರದಲ್ಲಿ ಬಿಜೆಪಿ 215, ಕಾಂಗ್ರೆಸ್ 60, ಇತರೆ 13. ಬಹುತೇಕ ಗೆಲುವಿನ ಸನಿಹಕ್ಕೆ ಮಹಾಯುತಿ. ಮ್ಯಾಜಿಕ್ ನಂಬರ್ ತಲುಪಿಯಾಗಿದೆ. ಎಲ್ಲ ಮ್ಯಾಜಿಕ್ ನಂಬರ್ ತಲುಪುವಂತ ಸಾಧ್ಯತೆಗಳ ಮುಂದೆ ದಾಟಿಯಾಗಿದೆ. ಚನ್ನಪಟ್ಟಣದಲ್ಲಿ ಫಲಿತಾಂಶಕ್ಕೂ ಮೊದಲೇ ಕೈ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ವಿಜಯದ ಸಂಭ್ರಮ ಆಚರಿಸಲು ಕೈ ಕಾರ್ಯಕರ್ತರ ಸಿದ್ಧತೆ. ಸಿಪಿ ಯೋಗೇಶ್ವರ್ ಪ್ರಾರಂಭದಲ್ಲಿ ಸೋಲಿನ ಸುಳಿವಿನ ಮಾತಾಡಿದ್ರು. ಆದರೆ ಇದನ್ನು ನೋಡಿದ್ರೆ ಯಾಕೋ ಅವರು ಗೆದ್ದೇ ಬಿಡ್ತಾರಾ ಗೊತ್ತಿಲ್ಲ. ಇನ್ನೂ ಹಲವು ಸುತ್ತುಗಳಿವೆ, ನೋಡಬೇಕಾಗಿದೆ. ಫಲಿತಾಂಶಕ್ಕೂ ಮೊದಲೇ ಕೈ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಅಷ್ಟೊಂದು ಜಿದ್ದಾಜಿದ್ದಿನ ಚುನಾವಣೆಯಾಗಿ ರೂಪುಗೊಂಡಿತ್ತು ಚನ್ನಪಟ್ಟಣ ಉಪಕದನ. ಎಚ್.ಡಿ. ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್ ನಡುವೆ ನೇರ ಫೈಟ್ ಆಗಿತ್ತು. ವಾಕ್ಸಮರ ಶುರುವಾಗಿತ್ತು. ಚನ್ನಪಟ್ಟಣದಲ್ಲಿ ಸೈನಿಕನ ಪರವಾಗಿ ಕೈ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಇನ್ನೂ ಹಲವು ಸುತ್ತುಗಳು ಬಾಕಿ ಇದ್ದಾವೆ. ಆದರೂ ಕೂಡ 15,000 ಅಂತರದಿಂದ ಈಗಾಗಲೇ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸಿಪಿ ಯೋಗೇಶ್ವರ್. ಎಸ್, ಇದೀಗ ತಾನೇ ನಮ್ಮ ಸ್ಟುಡಿಯೋಗೆ ಜಾಯ್ನ್ ಆಗಿದ್ದಾರೆ ದಿಲೀಪ್ ಗೌಡ ಅವರು, BJPಯ ವಕ್ತಾರರು. ದಿಲೀಪ್ ಗೌಡ ಅವರೇ, ಚರ್ಚೆಗೆ ಸ್ವಾಗತ. ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೀನಿ, ಹೇಗಿದೆ ಚನ್ನಪಟ್ಟಣ ನೋಡ್ತಾ ಇದ್ದೀರಿ, ಇನ್ನು ಸಂಡೂರು ನೋಡ್ತಾ ಇದ್ದೀರಿ, ಶಿಗ್ಗಾವಿ ನೋಡ್ತಾ ಇದ್ದೀರಿ. ಸ್ವಲ್ಪ ಏನು ಕಾಂಗ್ರೆಸ್ ಕೈ ತನ್ನ ಪ್ರಾಬಲ್ಯವನ್ನು ಮೆರಿತಾ ಇದೆ, ಏನನ್ಸುತ್ತೆ ಟ್ರೆಂಡ್ ನೋಡಿದ್ರೆ? ಸರ್, ಟ್ರೆಂಡ್ ನೋಡಿದ್ರೆ ಈಗ ನಾವೆಲ್ಲ ಉಪಚುನಾವಣೆ ಅಂತ ತೆಗೆದುಕೊಂಡಾಗ ಆಗಿನ ಸರ್ಕಾರಗಳು ಯಾವ್ದು ಇರ್ತವೋ ಅದ್ರ ಪರವಾಗಿರ್ತಕ್ಕಂಥದ್ದು ಕ್ವೈಟ್ ಕಾಮನ್. ಮತ್ತು ನಮಗೊಂದು ಕಾನ್ಫಿಡೆನ್ಸ್ ಇದೆ, ಯಾಕೆಂತಂದ್ರೆ ಈಗ ಅಲ್ಪ ಮುನ್ನಡೆ ಮಾತ್ರ ಇರ್ತಕ್ಕಂಥ ಶಿಗ್ಗಾವಿ ಆಗಿರ್ಬೋದು. ಅಂದ್ರೆ ಇದು ಹಿನ್ನಡೆ ಕಾಯ್ದುಕೊಂಡಾಗ ಹೇಳೋದಕ್ಕೆ ರೆಡಿಮೇಡ್ ಆಗಿರುವಂಥ ಆನ್ಸರ್ ಆಯಿತು. ಅಲ್ಲಲ್ಲ, ಶಿಗ್ಗಾವಿ ಆಗಿರ್ಬೋದು, ಸಂಡೂರು ಆಗಿರ್ಬೋದು, ಅತಿ ಹೆಚ್ಚು ಏನು ಹಿನ್ನಡೆ ಆಗಿಲ್ಲ. 1200, 1500 ಆ ಥರ ಹಿನ್ನಡೆ ಇದೆ. ಬಟ್ ಚನ್ನಪಟ್ಟಣ ನಾವು ಈ ರೀತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಲಿರ್ತಕ್ಕಂಥ 7ನೇ ಸುತ್ತು, 8ನೇ ಸುತ್ತು, 9ನೇ ಸುತ್ತು ನಮಗೆ ಕಂಪ್ಲೀಟಾಗಿ ಕ್ವ್ಯಾಶ್ ಮಾಡೋಕ್ಕಿದೆ. ಯಾಕೆಂದರೆ ನಾವು 6ನೇ ಸುತ್ತುವರೆಗೂ ಸಹ ನಾವು ಮುನ್ನಡೆ ಇದ್ದು, ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುನ್ನಡೆ ಇದ್ದರು. 6ನೇ ಸುತ್ತುವರೆಗೂ ಸಹ ಸುಮಾರು 1,500, 2,000ವರೆಗೂ ಮುನ್ನಡೆ ಆಗಿದ್ದರು. 7, 8, 9 ಅಲ್ಲಿರ್ತಕ್ಕಂಥ ಅತಿ ಹೆಚ್ಚು ಅಲ್ಪಸಂಖ್ಯಾತರ ಮತಗಳು ಆ ಒಂದು 3 ಸುತ್ತುಗಳಲ್ಲಿ. ಸೊ ನಾವು 10ನೇ ಸುತ್ತು ಆದ ನಂತರ ನಾವು ವಾಪಸ್ ಬರ್ಬೋದು ಅಂತಕ್ಕಂಥ ಕಾನ್ಫಿಡೆನ್ಸ್ ಇದೆ. ನೀವು 10ನೇ ಸುತ್ತು ಆದ್ಮೇಲೆ ಗಮನಿಸಿ, ಆ ಒಂದು ಮತದ ಅಂತರಗಳು ಕಮ್ಮಿ ಆಗ್ತಾ ಬರ್ತವೆ. ಎಲ್ಲ ಒಂದು ಕಡೆ ಇದು ಜಮೀರ್ ಅಹಮದ್ ಅವರ ಆಡಿದಂಥ ಮಾತು, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟೀಕೆ ಮಾಡುವಂತಹ ಮಾತಿದೆಯಲ್ಲ, ಕರಿಯ ಅನ್ನುವಂಥ ಪದ, ಅದೆಲ್ಲೋ ಇಡೀ ಒಕ್ಕಲಿಗ ಸಮುದಾಯ ಒಗ್ಗಟ್ಟಾಗುತ್ತೆ, ಇಡೀ ಕುಟುಂಬಕ್ಕೆ ಏನು ಎಚ್.ಡಿ. ಕುಮಾರಸ್ವಾಮಿ ಅವರ ದೇವೇಗೌಡರ ಕುಟುಂಬಕ್ಕೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಹೇಳಿ ಒಂದು ಚರ್ಚೆ ನಡೀತು ಸರ್. ಅದೆಲ್ಲವೂ ಕೂಡ ಮತಗಳಾಗಿ ಕನ್ವರ್ಟ್ ಆಗಿಲ್ಲ ಅಂತ ಅನ್ಸುತ್ತಾ, ಹೇಗೆ ಅಂತ? ಸರ್, 7, 8, 9 ಈ 3 ಸುತ್ತುಗಳು ಸಹ ನಡೆದಿರ್ತಕ್ಕಂಥದ್ದು ನಗರ ಪ್ರದೇಶದ ಒಂದು ಕೌಂಟಿಂಗು. ಈ 3 ಸುತ್ತು ಆದ ನಂತರ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತಾರೆ. ಒಕ್ಕಲಿಗ ಸಮುದಾಯ ಒಕ್ಕಲುತನ ಮಾಡ್ಕೊಂಡಿರ್ತಕ್ಕಂಥದ್ದು ಅತಿ ಹೆಚ್ಚು ಗ್ರಾಮೀಣ ಪ್ರದೇಶಗಳಲ್ಲಿ. ನಾವು ಗ್ರಾಮೀಣ ಪ್ರದೇಶಗಳ ಟ್ರೆಂಡ್ ನೋಡಬೇಕು ಅಂತಂದಾಗ ಇನ್ನು 10ನೇ ಸುತ್ತಿಂದ ಸ್ಟಾರ್ಟ್ ಆಗುತ್ತೆ. ಈಗ 6ನೇ ಸುತ್ತವರೆಗೂ ಸಹ ನಾವು ಲೀಡಲ್ಲೇ ಇದ್ದೀವಿ. NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಲೀಡಲ್ಲೇ ಇದ್ರು. ಇನ್ನು 8, 9, 10 ನಮ್ಗೆ ಈ ಥರ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಜಮೀರ್ ಅಹಮದ್ ಅವರು ಒಂದು ಒಕ್ಕಲಿಗ ಸಮುದಾಯ ಒಂದು ಎಚ್ಚೆತ್ಕೊಂಡಿರೋದು ಒಂದು ಕಡೆ ಆದರೆ, ಅವರು ಮುಸಲ್ಮಾನ್ ಮತಗಳನ್ನ ಒಗ್ಗೂಡಿಸಲಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ಮಾಡಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ.
ಯಾಕೆ ಅಂತಂದರೆ ಅವರು ಹೇಳಿದಂಥ ಮಾತುಗಳು, ಅವರು ಕೊಟ್ಟಂಥ ಕೆಲವು ಸ್ಟೇಟ್ಮೆಂಟ್ಸ್ಗಳು, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಮತ್ತು ಯಾಕೆಂದರೆ ಅವರು ಅತಿ ಹೆಚ್ಚು ಈ ವಕ್ಫ್ ವಿಚಾರವನ್ನು ತೆಗೆದುಕೊಂಡ್ರು. ಈಗ ಚುನಾವಣೆ ಪರ್ಪಸ್ಗೋಸ್ಕರ ವಕ್ಫ್ ವಿಚಾರ ತೆಗೆದುಕೊಂಡು ಮುಸಲ್ಮಾನರಿಗೆ ನಾವೇನೋ ನಿಮಗೆ ಕೊಡ್ತಾ ಇದ್ದೀವಿ, ಯಾಕೆಂತಂದರೆ ಒಬ್ಬನೇ ಒಬ್ಬ ಸಿಂಗಲ್ ಮುಸಲ್ಮಾನರಿಗೆ ವಕ್ಫಿಂದ ಲಾಭ ಇಲ್ಲ. ಈ ಲಾಭ ಇರ್ತಕ್ಕಂಥದ್ದು ಅವರ ಯಾರ್ಯಾರು ಆ ಒಂದು ಆಯಕಟ್ಟಿನ ಪ್ರದೇಶಗಳಿರ್ತಾರೋ ಅವರು ಅದನ್ನ ಲಾಭ ಮಾಡ್ಕೊಳ್ಳಿಕ್ಕೋಸ್ಕರ ಹೊಟ್ಟಿರ್ತಕ್ಕಂಥದ್ದು. ವಕ್ಫ್ ವಿಚಾರವನ್ನ ಇವ್ರು ತೆಗೆದುಕೊಂಡ್ಬಂದು ಎಲ್ಲೋ ಒಂದ್ ಕಡೆ ಮುಸಲ್ಮಾನರ ಮತಗಳನ್ನ JDS ವಿರುದ್ಧವಾಗಿ ಮಾಡ್ಲಿಕ್ಕೆ ಬಹಳ ಅವಕಾಶ ಬಾಲಕೃಷ್ಣ ಅವರೇ, ಈ ವಕ್ಫ್ ವಿಚಾರ ಈ ಒಂದು ಉಪ ಚುನಾವಣೆಯ ಸಂದರ್ಭದಲ್ಲಿ ಆಮೇಲೆ ಗ್ಯಾರಂಟಿ ಯೋಜನೆಗಳಿರ್ಬೋದು, ಈ ಯಾವ ವಿಚಾರ ಈ ಮಿನಿ ಉಪಸಮರದಲ್ಲಿ ನಿಮಗೆ ಒಂದು ರೀತಿ ಸಹಾಯ ಆಗಿರ್ಬೋದು ಅಂತ ಹೇಳ್ತೀರಾ ರಾಜಕಾರಣದಲ್ಲಿ? ನೋಡಿ, ರಾಜಕಾರಣದಲ್ಲಿ ಜನರು ಭಾಳ ಬುದ್ಧಿವಂತರಿರ್ತಾರೆ. BJP ಅವರ ಏನು ಬೇಸ್ಲೆಸ್ ಅಲಿಗೇಷನ್ಸು ಕಾಂಗ್ರೆಸ್ ಪಕ್ಷದ ಮೇಲೆ ಇತ್ತೀಚೆಗೆ ಮಾಡ್ತಾರೆ,